ಸಮಾಜ ಕಲ್ಯಾಣ ಇಲಾಖೆಯ ಕರ್ನಾಟಕ ಸರ್ಕಾರದ ಅಂಗಸಂಸ್ಥೆಯಾದ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ನಡೆಯುತ್ತಿರುವ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗಳ ಇಂದಿರಾ ಬಾಬಾ ಸಾಹೇಬ್ ಕಲೋತ್ಸವ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ನನ್ನ ಸನ್ಮಾನಿತ ಬಂಧು ಮಿತ್ರರೇ, ಮುಂದೆ ಇರತಕ್ಕಂತಹ ನನ್ನ ಎಲ್ಲ ಪೋಷಕ ಬಂಧುಗಳೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ಹಳೆಯ ವಿದ್ಯಾರ್ಥಿಗಳೇ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರೇ ಹಾಗೂ ಹಿತೈಷಿ ವರ್ಗದವರೇ, ಬಂಧುಗಳೇ, ಪ್ರತಿ ವರ್ಷ ನಾವೆಲ್ಲರೂ ಕೂಡ ಸುಗ್ಗಿ ಹಬ್ಬ ಅಂತೇಳಿ ಸಂಕ್ರಾಂತಿ ಮಾಡ್ತೀವಿ, ಯುಗಾದಿ ಮಾಡ್ತೀವಿ, ಹೊಸ ವರ್ಷ ಮಾಡ್ತೀವಿ. ಹೀಗೆ ವಿವಿಧ ಹಬ್ಬ ಆಚರಣೆಗಳನ್ನು ಮಾಡಿ ಮನೆಯಲ್ಲಿ ಎಲ್ಲ ರೀತಿಯ ಒಂದು ಪೌಷ್ಟಿಕ ಆಹಾರವನ್ನು ತಿಂದು ಸಂಭ್ರಮಿಸ್ತೀವಿ. ಹಾಗೆ ಶಾಲೆಗಳಲ್ಲೂ ಕೂಡ ಪ್ರಪ್ರಥಮವಾಗಿ ಜೂನಿಂದ ಹಿಡಿದು ಮಾರ್ಚ್ ಎಂಡ್ವರೆಗೂ ಕೂಡ ಶಾಲೆಯಲ್ಲಿ ನಡೀತಕ್ಕಂಥ ವಿವಿಧ ಚಟುವಟಿಕೆಗಳು, ಸಾಧನೆಗಳು ಹಾಗೂ ಶೈಕ್ಷಣಿಕ ಚಟುವಟಿಕೆಗಳ ಕುರಿತು ಪೋಷಕರಿಗೆ ಹಾಗೂ ಹಿರಿಯ ಅಧಿಕಾರಿ ವರ್ಗದವರಿಗೆ ತಿಳಿಯಪಡಿಸ್ತಕ್ಕಂತಹ ಹಾಗೂ ವಿದ್ಯಾರ್ಥಿಗಳಲ್ಲಿ ಹುದುಗಿರ್ತಕ್ಕಂತಹ ಕಲಾ ಪ್ರತಿಭೆಯನ್ನು ಅರಳಿಸ್ತಕ್ಕಂಥ ಒಂದು ವೇದಿಕೆ ಅಂತಂದರೆ ಶಾಲಾ ವಾರ್ಷಿಕೋತ್ಸವ. ಇಂತಹ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಈ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಒಂದೆರಡು ನುಡಿಗಳನ್ನು ಹಾಡಲಿಕ್ಕೆ ಬಯಸ್ತೇನೆ. ದಯಮಾಡಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರು ಸಹಕಾರವಾಗಿ ಶಾಂತಿಯುತವಾಗಿ ಆಲಿಸ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಬಂಧುಗಳೇ, ಬಹುಶಃ ರಾಜಮೋಹನ್ ರವರು ಏನಾದರೂ ಮನಸ್ಸು ಮಾಡಿಲ್ಲ ಅಂತಂದಿದ್ರೆ ನಮ್ಮೂರಲ್ಲಿ ಅಥವಾ ನಮ್ಮ ಈ ಗ್ರಾಮದಲ್ಲಿ ಈ ಒಂದು ಸುಂದರವಾದ ವಸತಿ ಶಾಲೆ ನಿರ್ಮಾಣ ಆಗಲಿಕ್ಕೆ ಅವಕಾಶ ಆಗ್ತಿರಲಿಲ್ಲ. ಈ ಹಿಂದೆ ರಾಜಣ್ಣನವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ರಮೇಶು ಕೂಡ ಬಂದಿದ್ದ. ಆ ರಮೇಶು ನಾನು ಕೂಡ ಆಂಜನೇಯವ್ರ ಹತ್ರ ಹೋಗಿ ಅವ್ರ ಜೊತೆ ಸುಮಾರು 4 ಕಿಲೋಮೀಟ್ರ್ ವಾಕಿಂಗ್ ಮಾಡಿಕೊಂಡು ಅವರ ಊರಿಗೆ ಸೋದೇನಹಳ್ಳಿ ಗ್ರಾಮಕ್ಕೆ ಒಂದು ವಸತಿ ಶಾಲೆ ಮತ್ತು ನಮ್ಮೂರಿಗೆ ಒಂದು ವಸತಿ ಶಾಲೆ ಮಾಡಲೇಬೇಕು ಅಂತೇಳಿ ಪಟ್ಟು ಹಿಡಿದು ಬಂದ್ವಿ. ಸನ್ಮಾನ್ಯ ರಾಜಣ್ಣನವರ ದೂರದೃಷ್ಟಿ ಏನು ಅಂತಂದರೆ, ದಲಿತರು, ಹಿಂದುಳಿದ ವರ್ಗದವರು ಹಾಗೂ ಅತಿ ಹೆಚ್ಚು ಅನಕ್ಷರಸ್ಥ ಭಾಗವಾಗಿರ್ತಕ್ಕಂಥ ಈ ಒಂದು ಭಾಗದಲ್ಲಿ ಒಂದು ಉತ್ತಮವಾದಂಥ ಶೈಕ್ಷಣಿಕ ಶಾಲೆಯನ್ನು ನಿರ್ಮಿಸಿದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ದೂರದೃಷ್ಟಿ ಹಿನ್ನೆಲೆಯಲ್ಲಿ ಈ ಒಂದು ಶಾಲೆಯನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಆಗಿತ್ತು. ಅವರು ಕೂಡ ಈ ವೇದಿಕೆಗೆ ಆಗಮಿಸಬೇಕಾಯಿತು. ಕಾರಣಾಂತರಗಳ ಒತ್ತಡದಿಂದ ಅವರು ಆಗಮಿಸ್ಲಿಕ್ಕೆ ಆಗಲಿಲ್ಲ. ಹಾಗೂ ಅವರು ಸುಪುತ್ರರಾಗಿರ್ತಕ್ಕಂಥ ರಾಜೇಂದ್ರ ಅವರು ಕೂಡ ಆಗಮಿಸಬೇಕಾಯಿತು, ಅವರು ಕೂಡ ಆಗಮಿಸಲಿಲ್ಲ. ಹಾಗೆ ನಮ್ಮ ಉಪವಿಭಾಗಾಧಿಕಾರಿಗಳು ಕರೆ ಮಾಡಿ ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ, ನಾನು ಅನ್ಯ ಕಾರ್ಯಗಳಿಂದ ಹೊರಗಡೆ ಇದ್ದೀನಿ, ಹಾಗಾಗಿ ನಿಮ್ಮ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲಿಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೂ ಪೋಷಕರಿಗೂ ನನ್ನ ಶುಭಾಶಯಗಳನ್ನು ತಿಳಿಸಿ ಅಂತೇಳಿ 3 ಜನ ಕರೆ ಮಾಡಿ ನಮಗೆ ತಿಳಿಸಿದರು. ಹಾಗಾಗಿ ಅವರಿಗೆ ಪರೋಕ್ಷವಾಗಿ ಸ್ವಾಗತವನ್ನು ಬಯಸ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯ ಬಂಧು ಮಿತ್ರರೇ, ವೇದಿಕೆ ಮುಂಭಾಗದಲ್ಲಿರುವ ಆತ್ಮೀಯ ಪೋಷಕ ಬಂಧುಗಳೇ, ಶಾಲೆಯಲ್ಲಿ ಕಲೀಲಿಕ್ಕೆ ಬೇಕಾಗಿರ್ತಕ್ಕಂಥ ವಾತಾವರಣವನ್ನು ರೂಪಿಸ್ತಕ್ಕಂಥದ್ದು ಪ್ರಾಂಶುಪಾಲರು ಮತ್ತು ಶಿಕ್ಷಕರ ಜವಾಬ್ದಾರಿ. ಆದರೆ ಶಾಲಾ ವಾತಾವರಣದಲ್ಲಿ ಶಾಲೆಯಲ್ಲಿ ಕಲಿತು ಎಲ್ಲ ಉನ್ನತವಾದಂಥ ಮಟ್ಟಕ್ಕೆ ಕೊಂಡೊಯ್ತಕ್ಕಂಥದ್ದು ವಿದ್ಯಾರ್ಥಿಯ ಲಕ್ಷಣಗಳು. ಒಂದು ದೀಪ ಬೆಳಗಬೇಕಾದ್ರೆ ಆ ದೀಪಕ್ಕೆ ಎಣ್ಣೆನೂ ಬೇಕು, ಬತ್ತಿನೂ ಬೇಕು. ಎರಡೂ ಇದ್ದರೆ ಮಾತ್ರ ಬೆಳಕನ್ನು ಬರುತ್ತೆ, ಇಲ್ಲಾಂದರೆ ಬೆಳಕು ಬರಲಿಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಪೋಷಕರು ಒಂದು ಅರ್ಥ ಮಾಡ್ಕೋಬೇಕು. ಒಬ್ಬ ಅಂಧ ವಿದ್ಯಾರ್ಥಿ ಇದ್ದ. ಆ ವಿದ್ಯಾರ್ಥಿ ಕ್ಲಾಸಲ್ಲಿ ಏನೂ ಓದ್ತಿರ್ಲಿಲ್ಲ. ಅವನಿಗೆ ಅವರಪ್ಪ ಎರಡು ವರ್ಷದ ಮಗುವಾದಾಗಲೇ ಅವರಪ್ಪ ತೀರ್ಕೋತಾನೆ. ತೀರ್ಕೊಂಡಂಥ ಸಂದರ್ಭದಲ್ಲಿ ಅವರಮ್ಮ ಅವರಿವ್ರ ಮನೆಯಲ್ಲಿ ಆಯಾ ಕೆಲಸ ಮಾಡಿಕೊಂಡು ಮಗನ ಓದಿಸ್ಲಿಕ್ಕೆ ಪ್ರಯತ್ನ ಪಡ್ತಾಳೆ. ಹಾಗೆ ಅವನಿಗೆ ವಾಸಿಯಾಗದಂಥ ಕೆಲವು ರೋಗಗಳಿದ್ವು. ಅದರಿಂದ 2 ವರ್ಷ ತಡವಾಗಿ ಅವನನ್ನು ಶಾಲೆಗೆ ಸೇರಿಸ್ತಾರೆ. ಆಗ ಅಲ್ಲಿರ್ತಕ್ಕಂಥ ಶಿಕ್ಷಕರು, ನಿನ್ನ ಮಗ ಬುದ್ಧಿಮಾಂದ್ಯ ಇದ್ದಾನೆ, ಓದಲಿಕ್ಕಾಗಲ್ಲ, ನಿನ್ನ ಮಗನಿಗೆ ನಮ್ಮ ಶಾಲೆಯಲ್ಲಿ ಜಾಗ ಇಲ್ಲ, ನಿನ್ನ ಮಗನ ಹೊರಗಡೆ ಕರ್ಕೊಂಡೋಗಿ ಬೇರೆ ಎಲ್ಲಾದರೂ ಸೇರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಈ ಹುಡುಗ ಅಳ್ತಾ ಆ ಚೀಟಿ ಬರ್ಕೊಟ್ಟಿರ್ತಕ್ಕಂಥ ಲೆಟ್ರ್ ತೊಗೊಂಡೋಗಿ ಅವ್ರ ಅಮ್ಮಂಗೆ ಕೊಡ್ತಾನೆ. ಅವರಮ್ಮ ಶಾಲೆ ಹತ್ರ ಬಂದು ಕೇಳ್ತಾಳೆ, ಸ್ವಾಮಿ ನನ್ನ ಮಗನ್ನ ಯಾಕೆ ಶಾಲೆಯಿಂದ ಹೊರ ಹಾಕಿದ್ರಿ ಅಂತ. ಆಗ ಅವರ ಶಿಕ್ಷಕರು ಹೇಳ್ತಾರೆ,
ನಿನ್ನ ಮಗ ಬುದ್ಧಿಮಾಂದ್ಯ ಇದ್ದಾನೆ, ದಡ್ಡ ಇದ್ದಾನೆ, ಅವನು ಕಲೀಲಿಕ್ಕಾಗಲ್ಲ, ಅಂತಹ ವಿದ್ಯಾರ್ಥಿ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಆಗಲ್ಲ ಅಂತೇಳಿ. ಆಗ ಆ ತಾಯಿ ನನ್ನ ಮಗನನ್ನು ಮುಂದೆ ಜಗತ್ತು ನೋಡ್ತಕ್ಕಂತಹ ಒಬ್ಬ ಮಹಾನ್ ವ್ಯಕ್ತಿಯನ್ನಾಗಿ ಮಾಡ್ತೀನಿ ಅಂತೇಳಿ ಹಠ ಹಿಡಿದು ಬಂದು ಬೇರೆಯವ್ರ ಮನೆಯಲ್ಲಿ ಆಯಾ ಕೆಲಸ ಮಾಡಿಕೊಂಡು ಕೂಲಿ ಮಾಡಿ ಮಗನನ್ನು ಓದಿಸ್ತಾಳೆ. ಬೇರೆ ಪ್ರೈವೇಟ್ ಸ್ಕೂಲಲ್ಲಿ ಬೇರೆ ಪ್ರೈವೇಟ್ ಹಣವನ್ನು ಕೊಟ್ಟು ಟ್ಯೂಷನ್ ಮಾಡಿಸಿ ಅವರನ್ನು ಚೆನ್ನಾಗಿ ಓದಿಸ್ತಾನೆ. ಸೊ ಓದಿ ಆ ವಿದ್ಯಾರ್ಥಿ ಮುಂದೊಂದು ದಿನ ಜಗತ್ ಪ್ರಸಿದ್ಧಿ ಆಗ್ತಾನೆ. ಆದರೆ ಜಗತ್ ಪ್ರಸಿದ್ಧಿ ಆದಂತಹ ಸಂದರ್ಭದಲ್ಲಿ ಆ ಶಾಲೆಯಲ್ಲಿ ಹೊರ ಹಾಕಿದಂಥ ಶಿಕ್ಷಕರು ಇರಲ್ಲ, ಮತ್ತು ಅವನನ್ನು ಸಾಕಿ ಓದಿಸಿದಂಥ ತಾಯಿ ಇರಲ್ಲ. ಇವತ್ತು ನಾವೆಲ್ಲರೂ ಕೂಡ ಅಂತಹ ಮಹಾನ್ ವ್ಯಕ್ತಿಯ ಒಂದು ಸಾಧನೆಯಲ್ಲಿ ನಾವಿದ್ದೀವಿ. ಅದೇ ಬಲ್ಬ್, ಈ ವಿದ್ಯುತ್ತನ್ನು ಕಂಡುಹಿಡಿದಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಯಾರು ಹೇಳಿ? ವೆರಿ ಗುಡ್, ಥಾಮಸ್ ಆಲ್ವಾ ಎಡಿಸನ್. ಹಾಗೆ ತಾಯಿಯ ರಕ್ಷಣೆ ಇದ್ದರೆ ಅಥವಾ ತಂದೆ ತಾಯಿಗಳ ಒಂದು ಪ್ರೇರಣೆ ಇದ್ದರೆ ಏನಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಅದೊಂದು ಸಾಕ್ಷಿ. ಇನ್ನೊಂದು ಒಂದು ಉದಾಹರಣೆಯನ್ನು ಹೇಳ್ತೀನಿ. ತಾಯಿ ಪ್ರತಿದಿನ ತನ್ನ ಮಗ ಕುರಿ ಕಾಯಲಿಕ್ಕೆ ಹೋಗಿರ್ತಾನೆ. ಮೌಂಟ್ ಎವರೆಸ್ಟ್ ಶಿಖರ ಎಲ್ರಿಗೂ ಗೊತ್ತಿದೆ. ಸೊ ಆ ಶಿಖರದ ತುದಿಯಲ್ಲಿ ಅವನು ಕುರಿ ಕಾಯ್ತಾ ಇರ್ತಾನೆ. ತಾಯಿ ಹೇಳ್ತಾಳೆ, ಮಗ ನೀನು ಈ ಶಿಖರವನ್ನು ಹತ್ತಲೇಬೇಕು ಅಂತೇಳಿ. ಅವನು ಅಮ್ಮ ಆಯಿತು ನೋಡೋಣ ಅಂತೇಳಿ. ಆದರೂ ಅವಳು ಹೇಳ್ತಾಳೆ, ಇಲ್ಲ ನೀನು ಜಗತ್ ಪ್ರಸಿದ್ಧಿ ಆಗ್ಬೇಕಂದ್ರೆ ಈ ಶಿಖರದ ಮೇಲೆ ನಿಂತ್ಕೋಬೇಕು ಅಂತ. ಅವನು ದಿನ ಪ್ರಯತ್ನ ಪಡ್ತಾನೆ. ಬಟ್ ತಾಯಿಯ ಪ್ರೇರಣೆಯಿಂದ ಒಬ್ಬ ಕುರಿ ಕಾಯ್ತಕ್ಕಂಥ ವಿದ್ಯಾರ್ಥಿ ಸೊ ಮೌಂಟ್ ಎವರೆಸ್ಟನ್ನು ಏರ್ತಾನೆ. ಅವನೇ ತೇನ್ ಸಿಂಗ್. ಸೊ ಯಾಕೆಂದರೆ ತಂದೆ ತಾಯಿಗಳ ಒಂದು ಪ್ರೇರಣೆ ಶಕ್ತಿ ಆಗಿರುತ್ತೆ. ಹಾಗೆ ಬಹುಶಃ ತಂದೆ ತನ್ನ ಮಗನನ್ನು ಚಿಕ್ಕ ವಯಸ್ಸಲ್ಲಿ ಹೆಗಲ ಮೇಲೆಲ್ಲ ಒತ್ಕೊಂಡು ತಿರುಗ್ತಾ ಇರ್ತಾನೆ. ಯಾಕೆ ಅಂತಂದರೆ ನಾನು ಕಾಣದೇ ಇರತಕ್ಕಂಥ ಜಗತ್ತು ನನ್ನ ಮಗ ನೋಡಲಿ ಅಂತ, ಅಂದರೆ ಆ ಬೆಳಕನ್ನು ಕಾಣಲಿ ಅಂತ. ಹಾಗೆ ತಾಯಿ ಎಷ್ಟೇ ಮನೆಯಲ್ಲಿದ್ದರೂ ಕೂಡ ತನ್ನ ಸೆರಗನ್ನು ಮುಚ್ಕೊಂಡು ಹಾಲನ್ನು ಕೊಡ್ತಾಳೆ ಮಗುಗೆ. ಯಾಕೆ ಅಂತಂದರೆ ತನ್ನ ದೃಷ್ಟಿನೂ ಕೂಡ ತನ್ನ ಮಗುವಿನ ಮೇಲೆ ಬೀಳಬಾರ್ದು ಅಂತ. ಸೊ ಹೀಗೆ ತಂದೆ ತಾಯಿಯರ ಒಂದು ಪ್ರೇರಣೆ, ಸೊ ತಂದೆ ತಾಯಿಯರ ಒಂದು ಆಸಕ್ತಿ ಮಗುವಿನ ಮೇಲೆ ಅತ್ಯರ್ಥವಾದಂಥ ಒಂದು ಪ್ರೇರಣೆ ಆಗುತ್ತೆ. ಹಾಗಾಗಿ ಬಹುತೇಕ ತಂದೆ ತಾಯಿಗಳು ಕನಸನ್ನು ಕಾಣ್ತೀರ, ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ನನ್ನ ಮಗ ಓದಿ ವಿದ್ಯಾವಂತನಾಗಬೇಕು ಅಂತಾಳೆ. ಸೊ ಆ ರೀತಿಯಾಗಿರ್ತಕ್ಕಂತಹ ಒಂದು ಭಾವನೆಗಳನ್ನು ನನ್ನ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಇರಬೇಕು ಅನ್ನೋ ಒಂದು ಉದ್ದೇಶವನ್ನು ತಂದೆ ತಾಯಿಗಳ ಆಶಯದಲ್ಲಿ ನಿಮ್ಮ ಆಸೆಯನ್ನು ಒಳಗೊಂಡಂತೆ ಒಂದು ಹಾಡಿನ ಮೂಲಕ ನಮ್ಮ ಪೋಷಕರಾಗಲಿ ಅಥವಾ ನಾನಾಗಲಿ ಮಕ್ಕಳನ್ನು ಯಾವ ರೀತಿಯಾಗಿ ಬೆಳೆಸಬೇಕು ಅಥವಾ ಯಾವ ರೀತಿಯಾದ ಕನಸನ್ನು ಹೊಂದಬೇಕು ಅಂತೇಳಿ ಆ ಒಂದು ಗೀತೆಯನ್ನು ಹಾಡ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಓ ಮೈ ಸ್ಟೂಡೆಂಟ್ಸ್, ಅಮ್ಮನ ಆಸೆಯ ಹಾರತಿಯಾಗಿ ಅಪ್ಪನ ಆಸೆಯ ಆಗಸವಾಗಿ ಒಳ್ಳೆ ಜನರಲ್ಲೊಂದಾಗಿ ನಾಳೆ ಮೆಚ್ಚುವ ಮಕ್ಕಳಾಗಿ. ಓ ಮೈ ಸ್ಟೂಡೆಂಟ್ಸ್, ಅಮ್ಮನ ಆಸೆಯ ಆರತಿಯಾಗಿ ಅಪ್ಪನ ಆಸೆಯ ಆಗಸವಾಗಿ ಒಳ್ಳೆ ಜನರಲ್ಲೊಂದಾಗಿ. ಯಾರು ಎತ್ತರಯ್ಯ ಇಂಥ ಕಂದನನ್ನು, ಅಂತ ಲೋಕ ಮೆಚ್ಚಬೇಕು ನಿಮ್ಮನ್ನು. ದ್ರೋಹಿ ಎಂಬ ಪಟ್ಟದಿಂದ ದೂರವಾಗಿ ಕೋಪವೇ ಹಿಂಸೆಗೆ ಕಾರಣ, ಸಹನೆಯೇ ಬಾಳಿಗೆ ಭೂಷಣ. ಆವೇಶವನ್ನು ತ್ಯಜಿಸಿ ಓಂ ಶಾಂತಿ ಶಾಂತಿ ಜಪಿಸಿ. ಓ ಮೈ ಸ್ಟೂಡೆಂಟ್ಸ್, ಅಮ್ಮನ ಆಸೆಯ ಆರತಿಯಾಗಿ ಅಪ್ಪನ ಆಸೆಯ ಆಗಸವಾಗಿ ಒಳ್ಳೆ ಜನರಲ್ಲೊಂದಾಗಿ. ಯಾವ ಶಾಲೆ ಮಕ್ಕಳಯ್ಯ ಈ ಹುಡುಗರು, ಅಂತ ಲೋಕ ಮೆಚ್ಚಬೇಕು ನಿಮ್ಮನ್ನು. ನಮ್ಮ ಆಶಾಗೋಪುರದ ಕಳಸವಾಗಿ ವಿದ್ಯೆ ಎಂಬ ಖಡ್ಗವೊಂದು ತಂದೆ ಕೊಡುಗೆ, ವಿನಯ ಎಂಬ ಅಸ್ತ್ರವೊಂದು ತಾಯಿ ಕೊಡುಗೆ. ದ್ರೋಹಿ ಎಂಬ ಪಟ್ಟದಿಂದ ದೂರವಾಗಿ ಕೋಪವೇ ಹಿಂಸೆಗೆ ಕಾರಣ, ಸಹನೆಯೇ ಬಾಳಿಗೆ ಭೂಷಣ. ಆವೇಶವನ್ನು ತ್ಯಜಿಸಿ ಓಂ ಸಹನಾ ಭವತು ಜಪಿಸಿ. ಓ
ಸ್ಟೂಡೆಂಟ್ಸ್, ನಿಮ್ಮ ಬಾಳಿಗೊಂದು ಪುಟ್ಟ ಗುರಿ ಇರಲಿ, ಸರಳ ರೇಖೆಯಲ್ಲಿ ದಿಟ್ಟ ನಡೆ ಇರಲಿ, ಅಕ್ಕಪಕ್ಕ ನೋಡದಂತೆ ನೀವು ಸಾಗಿ, ನಿಮಗೆ ಮಾತ್ರವಲ್ಲ ನಿಮಗಾಗೋ ನೋವು, ಪಾಲುದಾರರಯ್ಯ ನೋವಿನಲ್ಲೂ ನಾವು, ನೋವು ನೀಡದಂತ ಮುದ್ದು ಮಕ್ಕಳಾಗಿ, ಆತುರ ಪಟ್ಟರೆ ಆಪತ್ತು, ಮಾನವೇ ಸಜ್ಜನ ಸಂಪತ್ತು, ಅಹಂಕಾರವನ್ನು ತ್ಯಜಿಸಿ ಓಂ ಸಹನಾ ಭವತು ಜಪಿಸಿ. ಓ ಮೈ ಸ್ಟೂಡೆಂಟ್ಸ್, ಅಮ್ಮನ ಆಸೆಯ ಆರತಿಯಾಗಿ, ಅಪ್ಪನ ಆಸೆಯ ಆಗಸವಾಗಿ, ಒಳ್ಳೆ ಜನರಲ್ಲೊಂದಾಗಿ, ನಾಳೆ ಮೆಚ್ಚುವ ಮಕ್ಕಳಾಗಿ, ಕನ್ನಡ ತಾಯಿಯ ಆರತಿಯಾಗಿ, ಭಾರತ ಮಾತೆಯ ಕೀರುತಿಯಾಗಿ, ನಾಡೇ ಮೆಚ್ಚುವ ಮಕ್ಕಳಾಗಿ, ನಮ್ಮ ಎದೆಗೆ ಹಾಲೆರಿರಿ. ಓ ಮೈ ಸ್ಟೂಡೆಂಟ್ಸ್, ಗುರುಗಳ ಆಸೆಯ ಆರತಿಯಾಗಿ, ಪ್ರಿನ್ಸಿ ಆಸೆಯ ಆಗಸವಾಗಿ, ಒಳ್ಳೆ ಜನರಲ್ಲೊಂದಾಗಿ, ನಾಡೇ ಮೆಚ್ಚುವ ಮಕ್ಕಳಾಗಿ. ಧನ್ಯವಾದಗಳು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷೀಯ ನುಡಿಗಳ ಜೊತೆಗೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮಾಹಿತಿ ಇರುವಂತಹ ಉತ್ತಮ ಹಾಡನ್ನು ಆಡಿದಂತಹ ನಮ್ಮ ಶಾಲೆಯ ಪ್ರಾಂಶುಪಾಲರು ಆದಂತಹ ಡಾಕ್ಟರ್ ಧನಂಜಯ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರು ಆಗಿರುವಂತಹ ಭಾವನಾ ಮೇಡಮ್ ರವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಒಂದು ಕಲೋತ್ಸವಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನು ಕೂಡ ವಂದಿಸಲು ತುಂಬ ಅವಕಾಶ ಸಿಕ್ಕಿರುವಂತಹ ನನಗೆ ತುಂಬ ಸಂತೋಷದ ವಿಷಯವಾಗಿದೆ. ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಅರಳಿದ ಹೂ ಬಾಡಲೇಬೇಕು. ಹಾಗೆಯೇ ಮನಸ್ಸು ಇಲ್ಲದಿದ್ದರೂ ಕೂಡ ನಮ್ಮ ಈ ಕಾರ್ಯಕ್ರಮವನ್ನು ಕೂಡ ಮುಗಿಸಲೇಬೇಕು. ಈ ಕಾರ್ಯಕ್ರಮವನ್ನು ಇಷ್ಟು ವಿಜೃಂಭಣೆಯಿಂದ ನಡೆಸಿಕೊಟ್ಟು ತಮ್ಮ ಈ ತುಂಬ ಅಮೂಲ್ಯವಾದ ಸಮಯವನ್ನು ಈ ಕಾರ್ಯಕ್ರಮಕ್ಕೆಂದೇ ಮೀಸಲಿಟ್ಟು ಅಧ್ಯಕ್ಷತೆಯ ಸ್ಥಾನವನ್ನು ಅಲಂಕರಿಸಿದ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಡಾಕ್ಟರ್ ಧನಂಜಯ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಈ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ಕೂಡ ಮನಪೂರ್ವಕ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮವನ್ನು ಉತ್ತಮ ಯಶಸ್ವಿಯಾಗಿ ಸಾಗಲು ಸಹಕರಿಸಿದಂತಹ ನಮ್ಮ ಶಾಲೆಯ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪೋಷಕರಿಗೂ ಕೂಡ ನಮ್ಮ ವೇದಿಕೆಯ ಪರವಾಗಿ ತುಂಬು ಹೃದಯ ಧನ್ಯವಾದಗಳು. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಹಾಗೂ ಈ ಕೇಂದ್ರ ಬಿಂದುಗಳ